ಆಯ್ತು ಇನ್ ಬೇಕಿಂದ ಇಬ್ರು ಚಂದಾಗಿರೋಣ. ಹೀಗೆಲ್ಲ ಮಾತಾಡಿದ್ರೆ ನಾನು ಒಪ್ಕೊಳ್ಳಲ್ಲ. ಅಪ್ಪ ದೇವ್ರೆ, ಇದನ್ನ ಯಾರಾದ್ರೂ ಪ್ರೀತಿಯಿಂದ ಮಾತಾಡ್ಸೋದು ಅಂತಂತಾರ? ಹೌದು ಗುರು, ನೀನ್ ಯಾವ್ದಕ್ಕೂ ನಮ್ ಕ್ರೇಜ್ ಸ್ಟಾರ್ ರವಿ ಮಾಮನ್ ಸಿನಿಮಾಸ್ ನೋಡು ಗುರು. ಪ್ರೀತಿಯಿಂದ ಮಾತಾಡು ಅಂತಂದ್ರೆ ಒಳ್ಳೆ ರೌಡಿ ತರ ಮಾತಾಡ್ತಿದ್ಯಲ್ಲ. ನನಗೆ ಮಾತಾಡಕ್ ಬರೋದೇ ಹಿಂಗೆ. ಅದೆಲ್ಲ ಆಗಕ್ಕಿಲ್ಲ. ನಿಮ್ಗೂ ಭಾವನೆ ಐತೆ ಅಂತ ನಮಗ್ ಗೊತ್ತು. ಈಗ ನಮ್ ಕಣ್ ಮುಂದೆನೆ ಸ್ನೇಹನ್ ಜೊತೆ ರಾಜಿ ಆಗ್ಬೇಕು ಆಟ. ಸಿರಿ ಎಂಡ್ರತವ ಕೋಪ ಬೇಡ ಅಂತ ನಾನು ಅವತ್ತೇ ಹೇಳ್ನಿಲ್ವೇ. ಸ್ಪಿರುತಿಯಿಂದ ಮಾತಾಡು. ಈಗ ಯೋನ್ ಮಾತಾಡಿಸ್ತೇ ಇಲ್ಲ ಎಳ್ ಬುಡ್ಲ ಸರಿಯಾಗಿ ಮಕ್ಕ ಕಟ್ ಮಾತಾಡ್ಲಾ. ಇನ್ ಬೇಕಿಂದ ಇಬ್ರು ಚಂದಾಗಿರೋಣ. ಸರಿ ರೀ, ಆಯ್ತು. ಆಯ್ತಾಯ್ತು, ಆಗಿದೆಲ್ಲ ಆಗೋಯ್ತು. ಒಂದು ಸುಖಾಂತ್ಯ ಕಂಡೈತಲ್ಲ, ಆಟೇ ಸಾಕು. ಇನ್ಮ್ಯಾಕೆ ಯಾರೂ ಒಬ್ರಿಂದ ಒಬ್ರಿಗೆ ಇಸ್ಸೆಗಳನ್ನ ಮುಚ್ಚಿಡ್ದೆ ಚಂದಾಗಿ ಬದುಕನ ಒಟ್ಟಾಗಿ. ದೇವಿರಿನೇ ಹೇಳಿದ್ಮ್ಯಾಕೆ ಇಲ್ಲ ಅಂತ ಹೇಳಕ್ಕಾಯ್ತದ? ಸರಿ ಪುಟ್ಟಕ್ಕ, ನಾನಿನ್ ಬರನೆ. ಅತ್ತೆ, ತಿಂಡಿ ಏನಾದ್ರು ಮಾಡ್ತೀನಿ ರೀ. ಯೋನು ಬೇಡವ. ಇಟ್ಟು ದಿನ ಆದ್ಮ್ಯಾಕೆ ನನ್ನ ಮಗ ನನ್ನ ಸೊಸೆ ಮ್ಯಾಗಿದ್ ಮುನ್ಸ್ಬಿಟ್ಟವನೆ. ನಾನು ಮನೆಗೆ ಹೋಗಿ ಹಬ್ಬದ ಅಡುಗೆನೆ ಮಾಡ್ತೀನಿ. ನಿಮ್ಮ ಮನೆಗೆ ಇನ್ನೊಂದು ಕಿತ್ತ ಬರ್ತೀನಿ. ಬರನೆ ಪುಟ್ಟಕ್ಕ. ಅಳಿಯಂದ್ರು ಸ್ನೇಹ ಯಾವಾಗ ಬಂದ್ರಿ? ಬಾಬು, ಅವ್ರ ವಿಷಯ ಹಂಗಿರ್ಲಿ, ನೀನೇನು ಎರಡನೇ ಹೆಂಡತಿ ಜೊತೆ ಎಲ್ಲ ಹೊರಗಡೆ ಹೋಗಿ ಬರ್ತಿದ್ಯಾ? ಪುಟ್ಟಕ ಇಲ್ಲ ಅಂತ ಜಾಲಿ ರೈಡ್ ಹೋಗಿದ್ದಂಗೆ ಕತೆ. ಏ ಜಾಲಿ ರೈಡು ಎಂಥದ್ದು ಇಲ್ಲ ಕಣ. ಇವಳು ನಿಮ್ಮ ಅಕ್ಕ ಆ ಟಿಂಗ್ ರಂಗನ್ನ ವೆಂಕಟೇಶ್ ಒಂದು ಪಾದ ಸೇರಿಸಿದ್ಲು, ಬಿಟ್ಬಿಟ್ಟು ಬರಕ್ಕೆ ಹೋಗಿದ್ದು. ಎಲ್ಲಿ ಕಳಿಸ್ಬಿಟ್ಟು ಬಂದ್ರಿ ಇವನ್ ಕತೆ? ಅದೇ ಪುಟ್ಟಮ್ಮಿ, ಅವನು ಅದೇ ಪುಟ್ಟಕ್ಕ ತಿರುಪತಿಗೆ ಹೋಗ್ತೀನಿ ಅಂತ ಅಂದ ರಂಗ. ಅದಕ್ಕೆ ಇಬ್ರು ಹೋಗಿ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ ಅಲ್ವೇನಯ್ಯ? ಹೌದು ಪುಟ್ಟಮ್ಮಿ. ಅದ್ ಸರಿ ಪುಟ್ಟಕ್ಕ, ನೀನ್ ಕಾಣ್ತಾನೆ ಇರ್ಲಿಲ್ಲ, ಎಲ್ಲೋಗ್ಬಿಟ್ಟಿದ್ದೆ? ದೇವಿರಿಯಾಗಿ ತನ್ನ ನಿಜ ರೂಪ ತೋರ್ಸಕ್ ಹೋಗಿದ್ಲು. ಪುಟ್ಟಮ್ಮಿ ಏನು ಏನೋ ಹೇಳ್ತಾವನೆ? ಅಯ್ಯೋ, ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳಿದ್ರಾಯ್ತು. ಮೊದಲು ಅಮ್ಮವ್ರನ್ನ ಕಳಿಸ್ಕೊಡಮ್ಮ. ಕಾರ್ನಾಗ ಹೋಗೋದು ನಂಗೆ ಗೊತ್ತೈತೆ. ನಾನು ಹೋಯ್ತೀನಿ, ನೀನು ಇನ್ನೆಂದ್ರ ಜೊತೆ ಗಾಡಿನಾಗ ಬಾ. ಓಹೋ, 2 ಮನ್ಸು ಒಂದೇ ಬುಲೆಟ್ನಾಗೆ ಏಕಾಂತವಾಗಿ ಹೋಗ್ಲಿ ಅಂತ ನಮ್ಮವ್ರೆ. ಇವರಿಬ್ರು ಬೈಕ್ನಾಗ ಓಡಾಡಿ ಅದು 7 ದಿನ ಆಗೋಗೈತೆ. ಅದಕ್ಕೆ ಕಳಿಸ್ತೀವಿ. ಅವ ಬೈಕ್ನಾಗ ಹೋಗ್ಬೇಕಂದ್ರೆ ಇಲ್ಲಿ ಬೈಕ್ ಎಲ್ಲ ಐತೆ. ಸುಮ್ಕೆ ಬನ್ನಿ, ಕಾರ ಹೋಗಮ್ಮ. ಈಗ ಯೋನು ನಿನಗೆ ಬೈಕ್ ತಾನೇ ಬೇಕು ಅಲ್ಲಿ ಮಾಡು. ಅದು ಅಣ್ಣ, ಅಮ್ಮವ್ರು ಫೋನ್ ಮಾಡಿ ಬೈಕ್ ತಗೊಂಬರ್ಲಿಕ್ಕೆ ಕೇಳಿದ್ರು, ಅದಕ್ಕೆ ತಂದದ್ದು. ಅಣ್ಣ, ಈ ಬೈಕು ನೀನು ಅದಕ್ಕೆ ಯಾವಾಗ ಕುತ್ಕೋತೀರಂತ ಕಾಯ್ತಾ ಐತೆ. ಏ ಮುಂಗ್ಸಿ, ಬೀಗದ ಕೈ ತಂದ್ಕೊಡ್ಲ. ಇವನೇನ್ರನ್ನ ಕರ್ಕೊಂಡು ಬೈಕ್ನಾಗ ಹೋಗಿ. ನನ್ನ ಮಕ್ಕಳ ಎಲ್ಲ ಪಿಲಾನ್ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ, ಹೋಯ್ತೆ ನಿಮ್ಗೆ. ಅತ್ತೆ, ತುಂಬಾ ಥ್ಯಾಂಕ್ಸ್. ಯೋಟೆ ಆಗ್ಲಿ, ನಾನು ನಿನ್ನತ್ತೆ ಅಲ್ವೇ? ನನ್ನ ಮುದ್ದು ಅತ್ತೆ. ಇನ್ನೇನ್ ಗುರು, ಇಬ್ರು ಕರ್ಕೊಂಡೋಗಾರ ರೆಡಿ ಆಯ್ತಲ್ಲ, ಕರ್ಕೊಂಡೋಗು ಸವಾರಿ. ಏ ಕಂಟಿ, ಯೋನ್ ಲಾಂಗ್ ನಿಂತ್ಕೊಂಡಿದ್ಯಾ? ಹೋಗಿ ಗಾಡಿ ತೆಗಿ. ಸ್ನೇಹ, ನೀನ್ ನಿನ್ ಗಂಡನ ಜೊತೆಗೆ ಬೈಕ್ನಾಗ ಕೂತು ಮನೆಗೆ ಬಾಬಾ. ಸರಿ ಅತ್ತೆ.
ಅವ ಅವ್ನ್ ಜನಗಳಿಗೆ ಕಳಪೆ ಊಟ ಕೊಟ್ಟು ಮೋಸ ಮಾಡ್ತಾವನೆ. ಅತ್ತೆ ಅವ್ನ್ ಗುತ್ತಿಗೆ ರದ್ದಾಗಿದ್ದು, ಅದನ್ನ ನಾವು ತಕೊಂಡು ಜನಗಳಿಗೆ ಒಳ್ಳೆ ಊಟ ಕೊಟ್ಟು ಒಳ್ಳೆ ಹೆಸರು ತಗೊಳುಮ. ಬರೀ ಮೆಚ್ಕೊಳ್ಳೋದು ಅಷ್ಟೇ ಅಲ್ಲವಾ, ಜಾಸ್ತಿ ಲಾಭನೂ ಮಾಡ್ಬೋದು. ಇವಳು ಹೋಗಿದ ತಕ್ಷಣ ತಕೊಳಕ್ಕೆ ವೈಭವ್ ಸಾಹೇಬ್ರು ಏನ್ ಬಿಟ್ಬಿಡ್ತಾರ? ನಾವು ಇದುವರೆಗೂ ಲಾಭಕ್ಕೋಸ್ಕರ ಮೆಸ್ ನಡೆಸಿಲ್ಲ ಕಣಪ್ಪ, ಮುಂದೆನೂ ನಡೆಸಲ್ಲ. 4 ಜನ ನಾವು ಮಾಡಿದ ಅಡುಗೆನ ತಿಂದು ಚಂದಾಕದೆ ಅಂತ ಹೇಳಿದ್ರೆ ಅದೇ ನಮ್ಮ ಪುರಸ್ಕಾರ. ಅವ ಅದು ಹಂಗಲ್ಲ, ಹೊಸ ನನ್ನ ಮಾತು ಕೇಳು. ಮತ್ತಿದೇ ವಿಷಯ ಮಾತಾಡೋದು ಬೇಡ ಸಣ್ಣ. ಪೈಪೋಟಿಗೆ ಬಿದ್ದು ಆ ಗುತ್ತಿಗೆ ಪಡ್ಕೊಳ್ಳೋದು ಬೇಡ ಆಟೆಯ. ಇದೇನಕ್ಕ ಅವ್ವ ಹಿಂಗೆ ಹೇಳ್ಬಿಟ್ಲು? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಕಣ್ಲ. ಆ ಗುತ್ತಿಗೆ ತಕತೀನಿ ಅಂತ ಕ್ಯೂಟೆಲ್ಲ ಆಸೆ ಮಾಡಿಕೊಂಡಿದ್ದೆ. ಆದ್ರೆ ಹಬ್ಬ ಒಂದೇ ಏಟ್ಗೆ ನನ್ನ ಆಸೆಗೆ ತಣ್ಣೀರು ಸುರಿದ್ಬಿಟ್ಲು. ಈ ವಿಷಯನ ಬಿರ್ನರ್ ಆದಂಗೆ ತಿಳಿಸ್ಬೇಕು.